ನಮಸ್ತೆ ಎಲ್ಲರೂ ಹೆಂಗಿದ್ರಿ? ನಾನು ಚೈತ್ರ ಮೋಹನ್. ವೆಲ್ಕಮ್ ಟು ಚೈತ್ರಾಸ್ ಪ್ರಪಂಚ. ಬಿಗ್ ಬಾಸ್ 6 ಗಂಟೆ 8 ನಿಮಿಷ. ಇಷ್ಟೊತ್ತಾದ್ರೂ ಬೆಳಕೆ ಆಗಲಿಲ್ಲಾಗಿತ್ತು. ನನ್ನಮ್ಮ 4:15ಗೆ ಎದ್ದು ಮೀನು ಕೊಚ್ಚಿ ಮಸಾಲೆ ಹಾಕಿ ಅನ್ನ ಗಂಜಿ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಕೆಲಸನೂ ಮಾಡಿಟ್ಟಿತ್ತು. ಎಂತಕ್ಕಂದ್ರೆ ನಾವು ಒಂದು ಕಡೆ ಹೋಗೋದಿತ್ತು, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೆ ಕಣೆ. ನಾನಂಗೆ ಸ್ನಾನ ಮಾಡ್ಕೊಂಡು ಕೂತ್ಕೊಂಡಿದ್ದೆ, ಮಕ್ಕಳೆಲ್ಲ ಇರಲಿ ಅಂತೇಳಿ. ಹಾಗೆ ದನಿನೂ ಎದ್ದಿದ್ಲು. ಅವಳು ಪಾಪ ನಿದ್ರೆನೇ ಸರಿ ಆಗಲಿಲ್ಲ, ಓದೋದ್ರಲ್ಲಿ ಮಲಗ್ತಿದ್ಲು. ನನ್ನ ಮಗ ಕಣೆ ಬೆಳಗ್ಗೆ ಬ್ಯಾಗ್ ಹೇಳ್ಸರಿ ಅಂತೇಳಿ ಯೋಗಾಸನ ಶುರು ಮಾಡ್ಕೊಂಡಾನೆ. ಎಷ್ಟು ಬೇಗ ಎದ್ದು ಎಷ್ಟು ಕೆಲಸ ಮಾಡಿದ್ರೇನು ಮನೆ ಅಂದಮೇಲೆ ಕೆಲಸನೇ ಮುಗೋದಿಲ್ಲ. ಹಂಗೆ ನಾವು ಹೋಗೋದು ಗನ ಲೇಟ್ ಆಯಿತು. ನಮ್ಮ ಅಮ್ಮನ ಡೈಲಾಗ್ ನೋಡಿ. ನಾವು ಬರೋಕ್ಕೂ ಅಲ್ಲಿ ಭಟ್ಕಳ ಬಿಟ್ಟಾರೆ ಅಂತೇಳಿ ಅನೌನ್ಸ್ಮೆಂಟ್ ಆಯಿತು. ಹಂಗೆ ನಾವಿಲ್ಲೆಲ್ಲ ಕೂತ್ಕೊಂಡಿದ್ರು ಟ್ರೈನ್ ಬರೋ ತನಕ. ನಾನು, ದನಿ, ಅಮ್ಮ, ನನ್ನ ಮಗ, ಹಾಗೆ ಸಂಜುನೂ ಬಂದಿದ್ಲು. ಸಂಜು ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ತೀರಿ, ನನ್ನ ಗಂಡನ ತಂಗಿ. ಟ್ರೈನ್ ಬಂತು, ಒಳಗೆ ನೋಡಿದ್ರೆ ಟ್ರೈನಾ ಬಸ್ಸಾ ಅಂತ ಒಂದು ಗೊತ್ತಾಗ್ತಿಲ್ಲಾಗಿತ್ತು. ನನ್ನ ಮಗಂದಿದ್ದು ಫಸ್ಟ್ ಟ್ರೈನ್ ಜರ್ನಿ ಆಗಿತ್ತು. ಅವಂತೂ ಖುಷಿಯಿಂದನೇ ಇದ್ದ. ದನಿ ಬೆಳಗ್ಗೆ ತಿಂಡಿ ತಿನ್ನಲಿಲ್ಲಾಗಿತ್ತು. ಹಾಗೆ ಅಲ್ಲಿ ಟ್ರೈನಲ್ಲಿ ಸಮೋಸ ಬಂದಿತ್ತು ಅಂತೇಳಿ ನಾವು ತಗೊಂಡ್ರು. ಸಂಜು ನಂಗೆ ಕೊಡು ಅಂತಲೂ, ಅವಳು ಎಷ್ಟು ದೊಡ್ಡ ಪೀಸ್ ಕೊಡ್ತು ಕಣೆ. ಸಂಜು ನಾನು ಇಷ್ಟು ದೊಡ್ಡದು ತಿಂದರೆ ನಾನು ಹೊಟ್ಟೆ ತುಂಬ ಹೋಗ್ತದೆ, ಮತ್ತೆ ಸಣ್ಣದು ಕೊಡು ಅಂತ ಹೇಳ್ತಿದ್ಲು. ನಂಗೆ ಕೊಡು ಮಗ ಅಂತ ಹೇಳಿದೆ. ನನಗೂ ಕಣೆ ಇಷ್ಟು ದೊಡ್ಡ ಕೊಟ್ಲು ಅಂತೇಳಿ. ಅಪ್ಪ ಸಂಜುಗಿಂತ ದೊಡ್ಡದೇ ಕೊಟ್ಲು ಬಿಡಿ. ದನಿ ಹೂವೆ ಬಂದಂಗೆಲ್ಲ ಹೆದರ್ತಿದ್ಲು ಪಾಪ. ನಾ ಎಲ್ಲಿ ಹೋಗ್ತಾನೆ ಅಂತೇಳಿ ಯೋಚನೆ ಮಾಡ್ತಿದ್ರ ಬನ್ನಿ ಹೇಳ್ತೆ. ನನ್ನಮ್ಮ ಮಗಳು ಹತ್ರನೇ ಇರಲಿ ಅಂತ ಹೇಳಿ ನನ್ನನ್ನು ಗಂಡನ ಮನೆ ಹತ್ರ ಇರೋದು ನೋಡೇ ಮದುವೆ ಮಾಡೋದೆ. ನನ್ನ ಗಂಡನ ಮನೆಯಿಂದ ಅಮ್ಮ ಅಂತ ಕೂಗಿದ್ರೂ ನಮ್ಮ ಅಮ್ಮಂಗೆ ಕೇಳಿಸ್ಬೇಕು. ಒಂದು 10-15 ನಿಮಿಷದ ದಾರಿ. ನಾನೀಗ ಹೋಗ್ತಿರೋದು ನನ್ನ ಗಂಡನ ಹತ್ರನೇ. ಇವಳಂತ ಮನೆ ಹತ್ರನೇ ಗಂಡನ ಮನೆ ಅದೇ ಅಂತಲು ಕಂಡ್ರೆ ಟ್ರೈನಲ್ಲಿ ಹೋಗ್ತಾವಳೆ ಅಂತೇಳಿ ಅಂದ್ಕೊಳ್ಬೇಡಿ. ನಾ ಹೋಗ್ತಾ ಇರೋದು ಗೋವಾಗೆ. ನನ್ನ ಗಂಡ ಅಲ್ಲೇ ಕೆಲಸ ಮಾಡ್ತಿದ್ರು MRFಲ್ಲಿ. ಗೋವಾನು ನನ್ನ ಪ್ರಪಂಚದಲ್ಲಿ ಎಕ್ಸ್ಟೆಂಡೆಡ್ ಪ್ರಪಂಚನೇ. ಈ ಮಕ್ಕಳನ್ನ ಕರ್ಕೊಂಡು ಈಗ ಎಂತಕ್ಕೆ ಹೋಗ್ತಾಳೆ ಅಂತೆಲ್ಲ ಅಂದ್ಕೊಳ್ಬೇಡಿ. ಮತ್ತೆ ನಾನು ಹೋಗ್ತಾ ಇರೋದು ಜಾಸ್ತಿ ದಿನಕ್ಕಲ್ಲ, ಒಂದು ಸ್ವಲ್ಪ ದಿನಕ್ಕೆ. ಎಂತಕ್ಕೆ ಹೋಗ್ತಾನೆ ಅಂತೇಳಿ ನನ್ನ ವಿಡಿಯೋ ದಿನ ನೋಡಿ ನಿಮ್ಗೆ ಅರ್ಥ ಆಗ್ತದಾಗ. ಸಂಜು ಜೊತೆಗಿರೋದ್ರಿಂದ ನಗಾಡ್ತಾ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಹಾಗೆ ನಾವು ಟ್ರೈನಲ್ಲೂ ಶಾಪಿಂಗ್ ಮಾಡಿದ್ರು. ಅಲ್ಲಿ ಕ್ಲಿಪ್ಪು, ಕಿವಿದು ಅದೆಲ್ಲ ಬಂದಿತ್ತು. ಕ್ಲಿಪ್ ತಗೊಳ್ಳಿಲ್ಲ ನಾವು, ಒಂದು ಒಳ್ಳೆ ಇಲ್ಲಾಗಿತ್ತು. ನೋಡಿದ್ರಲ್ಲಿ ಸ್ವಲ್ಪ ಒಳ್ಳೆ ಕಾಣಿಸ್ತಿದ್ರು ಹಿಡಿಪೇ ಇಲ್ಲಾಗಿತ್ತು. ಅದಕ್ಕೆ ನಾವು ತಗೊಳಕ್ಕೆ ಹೋಗಲಿಲ್ಲ ಇದನ್ನ. ಇಲ್ಲಿ ಇಯರಿಂಗ್ಸು ಬಂದಿತ್ತು. ಹೆಣ್ಮಕ್ಳು ಎಂತ ತಗೊಳ್ಳಿಲ್ಲ ಅಂದರೆ ಈ ಥರ ಇಯರಿಂಗ್ಸ್ ತಗೊಳ್ತರು. ನಾನು ಒಂದು 2-3 ತಗೊಂಡೆ. ಕಡೆಗೆ ಅನಿಸ್ತೆ ಎಂತಕ್ಕೆ ತಗೊಂಡೆ, ಸುಮ್ಮನೆ ವೇಸ್ಟ್ ಖರ್ಚು ಮಾಡಿದ್ನಲ್ಲ ಅನಿಸ್ತು. ಹಾಗೆ ಅಲ್ಲಿ ಮಕ್ಕಳದ್ದು ಕ್ಲಿಪ್ಸ್ ಎಲ್ಲ ಬಂದಿತ್ತು. ಅದು ಕೂಡ ನನ್ನ ಮಗಳಿದ್ಲಲ್ಲ ಅವಳಿಗೂ ತಗೊಂಡೆ. ಅಂತೂ ನಾವು ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಬಂದು ಇಳಿದ್ರು. ಒಬ್ಬರು ಮುಖ ಕಾಣಿ ಎಲ್ಲರದು ಪಾಪ ಸುಸ್ತಾಗಿ ಹೋಗಿತ್ತು. ನಮ್ಮ ಯಜಮಾನ್ರು ಕರಿಯಕ್ಕೆ ಬರ್ತಾರೆ ಅಂತ ಹೇಳಿ ಕಾಯ್ತಾ ನಿಂತಿದ್ರು. ನಾನು ಈ ಸೈಡ್ ಕಾಣ್ತಿದ್ದೆ, ಇವ್ರು ಇಲ್ಗಡೆ ಬರ್ತಾರೆ ಅಂತೇಳಿ. ಅವ್ರು ಹಿಂದ್ಗಡೆಯಿಂದ ಬಂದು ಸರ್ಪ್ರೈಸ್ ಕೊಟ್ಟರು. ಮಗಳು ನೋಡಿ ಅಪ್ಪ ಬರ್ತಿದ್ದಂಗೆ ಅಪ್ಪನ ಹಿಡ್ಕ ಕೂತಾಳೆ. ಹಾಗೆ ನಾವು ಗಾಡಿ ಮೇಲೆ ನಮ್ಮ ರೂಮ್ ಕಡೆ ಹೋಗ್ತಿದ್ರು. ನಾವಿರು ಸ್ವಲ್ಪ ಸ್ಟೇಷನಿಂದ ಗನ ದೂರ, ಒಂದು 35 ಕಿಲೋಮೀಟ್ರ್ ಆಗ್ತದೇನೋ. ಇಲ್ಲಂತೂ ಗನ ಬಿಸಿಲು, ಊರಿಗಿಂತ ಗನ ಬಿಸಿಲಿತ್ತು. ಗೋವಾ ಅಂದ ತಕ್ಷಣ ಎಲ್ಲರಿಗೂ ತಲೆಯಲ್ಲಿ ಬರುತ್ತು ಬೀಚು ಮತ್ತು ಕೆಸಿನೋ, ಬಾರು ಹಿಂಗಿದೆ. ಆದರೆ ನಾವಿರೋದು ನಾರ್ತ್ ಗೋವಾದಲ್ಲಿ. ನಾವಿರೋಲ್ಲಂತೂ ಬರೀ ಗುಡ್ಡದ ಮೇಲಿರೋ ಮನೆ ಅದೇ ನೋಡೋಕ್ಕೆ ಸಿಗೋದು. ಇಲ್ಲಂತೂ ಮಲೆನಾಡು ಮತ್ತು ಬಯಲುಸೀಮೆ ಬಿಸಿಲಿನ ಎರಡೂ ಸೇರಿ ಮಿಕ್ಸ್ ಎಲ್ಲ ಕರ್ದಂಗೆ ಅದೇ.
ನೋಡೋಕ್ಕೇನೋ ಕಣ್ಣಿಗೆ ಖುಷಿ ಕೊಟ್ಟರು ಆ ಬಿಸಿಲು ಅನ್ನೋದು ಬೇಡ ಅಂತೇಳಿ ಅನಿಸ್ತದೆ. ನಾವು ರೂಮಿಗೆ ಹೋಗಿ ಮುಟ್ಟಿದ್ರು ಈ ವ್ಲಾಗ್ ನಾನು ಇಲ್ಲೇ ಮುಗಿಸ್ತೇನೆ. ನಿಮಗೆಲ್ಲ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೇನೆ. ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ತನಕ ಕೀಪ್ ವಾಚಿಂಗ್ ಚೈತ್ರಾಸ್ ಪ್ರಪಂಚ.